ಮಕ್ಳಿಗೆ ಏನಾದರೂ ಸೂಪರಾಗಿ ಟೇಸ್ಟಿಯಾಗಿ ಹೊಸದಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂತಿದ್ರೆ ಇದನ್ನು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಮಂಡ್ಯ ಕೈ ರುಚಿಗೆ ಸ್ವಾಗತ. ಬನ್ನಿ ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿ ಬ್ರೆಡ್ ರೋಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಬೌಲ್ಗೆ ಬೇಯಿಸಿರೋ 2 ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಥರ ತರಕಾರಿನೂ ಬಳಸ್ತಾ ಇದ್ದೀನಿ. ಅರ್ಧ ಕ್ಯಾಪ್ಸಿಕಮ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕ್ಯಾರೆಟ್ ತುರಿನೂ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ, ಸ್ವಲ್ಪ ಕೊತ್ತಂಬರಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಂಡು, ಒಂದು 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಆರಿಗ್ಯಾನೋ ಮಿಕ್ಸ್ಡ್ ಹರ್ಬ್ಸ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಚೀಸ್ನ ಬಳಸ್ತಾ ಇದ್ದೀನಿ. ಚೀಸ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಕಟ್ ಮಾಡಿರೋ ಚೀಸ್ನ ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅದನ್ನು ಸ್ಲೈಸ್ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಾದ್ಮೇಲೆ ನೀಟಾಗಿ ಇದನ್ನೆಲ್ಲ ಕಲಸಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಈಗ ಇದಕ್ಕೆ ಬ್ರೆಡ್ನ ನಾನು ವೈಟ್ ಬ್ರೆಡ್ನ ಬಳಸ್ತಾ ಇದ್ದೀನಿ. ಈ ಬ್ರೆಡ್ದು ಸೈಡ್ ಪಾರ್ಟ್ ಏನಿದೆ ಅದನ್ನು ನಾನು ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬ್ರೌನ್ ಬ್ರೆಡ್ ಕೂಡ ಬಳಸ್ಕೋಬೋದು. ಇದೆಲ್ಲ ಕಟ್ ಮಾಡಾದಮೇಲೆ ಈ ರೀತಿ ಫುಲ್ಲು ಸೈಡಲ್ಲಿ ಸ್ಕ್ವೇರಲ್ಲಿ ಈ ರೀತಿ ಕಾಣಿಸುತ್ತೆ. ಈಗ ಈ ಬ್ರೆಡ್ನ ಒಂದು ತಟ್ಟೆಯಲ್ಲಿ ನೀರು ತೊಗೊಂಡು ಅದಕ್ಕೆ ನಾನು ಸುಮ್ಮನೆ ಜಸ್ಟ್ ನೀರಲ್ಲಿ ಅದ್ದಿ ಚೆನ್ನಾಗಿ ಹಿಂಡ್ಕೊಳ್ತೀನಿ. ನೀರನ್ನೆಲ್ಲ ನಾನು ನೀಟಾಗಿ ತೆಗೆದು ಬಿಡ್ತೀನಿ. ಆವಾಗ ಬ್ರೆಡ್ ಇನ್ನೂ ಸಾಫ್ಟಾಗಿ ರೋಲ್ಗೆ ರೆಡಿ ಆಗುತ್ತೆ. ಎಲ್ಲ ಬ್ರೆಡ್ನು ಇದೇ ಥರ ನೀರಲ್ಲಿ ಅದ್ದಿಟ್ಕೊಂಡು ನಾನು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಆಮೇಲೆ ನಾನು ಇದಕ್ಕೆ ಫಿಲ್ಲಿಂಗ್ಸ್ನ ಫಿಲ್ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ನೀರು ಅದ್ದಿರೋ ಬ್ರೆಡ್ ಒಳಗೆ ಅದನ್ನು ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಈ ರೀತಿ ಅದನ್ನು ಫಿಲ್ ಮಾಡಿಕೊಂಡು ಮಸಾಲೆನ ಈ ರೀತಿ ಫಿಲ್ ಆದಮೇಲೆ ಲೆಫ್ಟಿಂದ ಒಂದು ಸತಿ, ರೈಟಿಂದ ಒಂದು ಸತಿ, ಕೆಳಗಿಂದ ಮತ್ತು ಮೇಲಿಂದ 4 ಕಡೆಯಿಂದನೂ ನೀಟಾಗಿ ಲಾಕ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರು ಅದ್ದಿ ಮೆತ್ತಗೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇದು ಬೇಗ ಕ್ಲೋಸ್ ಆಗುತ್ತೆ. ಈ ರೀತಿ ಸುತ್ತ ಲಾಕ್ ಮಾಡಿಬಿಟ್ರೆ ಸಾಕು, ಮಸಾಲೆ ಆಚೆ ಬರೋದಿಲ್ಲ. ಈ ರೀತಿ ಎಲ್ಲ ಬ್ರೆಡ್ನು ಮಿಕ್ಕಿದಷ್ಟು ಬ್ರೆಡ್ನು ಕೂಡ ನಾನು ಹೀಗೆ ಮಾಡ್ಕೊಳ್ತೀನಿ. ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ಮಸಾಲೆನ ಬಳಸಿಲ್ಲ. ಮಕ್ಳಿಗೂ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಚೀಸ್ ಹಾಕಿರೋದ್ರಿಂದ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಇನ್ನೊಂದು ಸತಿ ನಾನು ಮಸಾಲೆ ಹಾಕಿ ಹೆಂಗೆ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಯಾವ ತರಕಾರಿ ಬೇಕಂದ್ರೂ ಹಾಕೋಬೋದು. ನಾನು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಾಕೋಬೋದು. ನೀವು ಮಕ್ಕಳಿಗೆ ಇದನ್ನು ಒಂದು ಸತಿ ಮಾಡಿಕೊಡಿ, ಅವ್ರು ಮತ್ತೆ ಕೇಳ್ತಾರೆ. ಅಷ್ಟು ಸೂಪರಾಗಿರುತ್ತೆ. ಪಿಜ್ಜಾನು ಮೀರ್ಸೋಷ್ಟು ಟೇಸ್ಟಿಯಾಗಿರುತ್ತೆ. ಇದಂತೂ ಕ್ರಿಸ್ಪಿಯಾಗೂ ಇರುತ್ತೆ. ಎಣ್ಣೆಲಿ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ, ಅದಕ್ಕೋಸ್ಕರ ಕ್ರಿಸ್ಪಿಯಾಗೂ ಇರುತ್ತೆ. ನೀವು ಟೇಸ್ಟ್ ಮಾಡೋದ್ರಂತೂ ತುಂಬ ಇಷ್ಟಪಡ್ತೀರ, ಅಷ್ಟು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಇದನ್ನು ಬಿಸಿಯಾಗಿ ಸರ್ವ್ ಮಾಡಿದ್ರೆ ಕೆಚಪ್ ಜೊತೆಗಂತೂ ಇನ್ನೂ ಸೂಪರಾಗಿರುತ್ತೆ. ಚೀಸ್ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಎಲ್ಲ ಬ್ರೆಡ್ಡು ಈ ರೀತಿ ಫಿಲ್ಲಿಂಗ್ ರೆಡಿ ಆಗುತ್ತೆ. ಇನ್ನೊಂದು ಕಡೆ ನಾನು ಒಂದು ಬಾಣಲಿ ಎಣ್ಣೆನ ಕಾಯಿಸಿಟ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ನಾನೇನು ಬ್ರೆಡ್ ಫಿಲ್ಲಿಂಗ್ ಮಾಡಿದೆ ಅದನ್ನು ಅದರೊಳಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಫಸ್ಟು ಒಂದು ಕಡೆ ಕಲರ್ ಚೇಂಜ್ ಆಗೋಕ್ಕೆ ಬಿಟ್ಬಿಡ್ತೀನಿ. ನೀಟಾಗಿ ಎಲ್ಲ ಫ್ರೈ ಆಗಬೇಕು. ಒಂದು ಕಡೆ ಕಲರ್ ಚೇಂಜ್ ಆದಮೇಲೆ ಅದು ಬ್ರೌನ್ ಕಲರ್ಗೆ ತಿರುಗುತ್ತೆ. ಬ್ರೌನ್ ಕಲರ್ ಇಲ್ಲಿ ಕಲರ್ ಚೇಂಜ್ ಆಯ್ತಲ್ಲ, ಹೀಗೆ ಕಲರ್ ಚೇಂಜ್ ಆದ ತಕ್ಷಣ ನಾನು ಅದನ್ನು ಇನ್ನೊಂದು ಕಡೆ ತಿರುಗಿಸಿ 2 ಕಡೆಯಿಂದನೂ ನೀಟಾಗಿ ಬೇಯಿಸ್ಕೊಳ್ತೀನಿ. ಈ ರೀತಿ 2 ಕಡೆಯಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬ್ರೆಡ್ಡು ತುಂಬ ಕ್ರಿಸ್ಪಿ ಆಗುತ್ತೆ. ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಆಚೆ ಕಡೆಯಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೂಪರಾಗಂತೂ ಟೇಸ್ಟ್ ಅಂತೂ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸುತ್ತ ಈ ರೀತಿ ನೀಟಾಗಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಫ್ರೈ ಆದರೆ ನಮ್ಮ ಬ್ರೆಡ್ ರೋಲ್ ರೆಡಿ ಆಗುತ್ತೆ. ಇದನ್ನು ನಾನು ಎಣ್ಣೆಯಿಂದ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕೆಚಪ್ ಜೊತೆ ಬಿಸಿಯಾಗಿ ಸರ್ವ್ ಮಾಡ್ತಿದ್ರೆ ನಮ್ಮ ಬ್ರೆಡ್ ರೋಲ್ ಸೂಪರಾಗಿ ರೆಡಿಯಾಗಿದೆ. ಇದನ್ನು ಈ ರೀತಿ ಸರ್ವ್ ಮಾಡಿ ಬಿಸಿಯಾಗಿ ಮಕ್ಳಿಗೆ ಕೊಟ್ಟರಂತೂ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದರಲ್ಲಿ ನಾನು ಚೀಸ್ ಹಾಕಿದ್ನಲ್ಲ, ಅದನ್ನು ನಿಮ್ಮ ಮುಂದೆ ಪುಲ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಬಿಸಿಗೂ ಅದಕ್ಕೂ ಚೀಸ್ ಎಳಿತಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಅಂತ, ಎಳೆಯಾಗಿ ನೀಟಾಗಿ ಬರುತ್ತೆ. ಮಾಡ್ತೀನಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.